ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾರ್ಮಿಕರ ಸಂಯುಕ್ತ ಮುಷ್ಕರ ಸಮಿತಿಯ ರಾಷ್ಟ್ರೀಯ ಮುಷ್ಕರ ವಿವಿಧ ನಗರಗಳ ಮೇಲೆ ಪರಿಣಾಮ. ಕಾಸರಗೋಡು ನಗರದಲ್ಲೂ ಕಂಡುಬಂತು ಮುಷ್ಕರದ ವಾತಾವರಣ. ದ್ವಿಕೊಲೆ ಪ್ರಕರಣದ ಆರೋಪಿ ಉಮರ್ನನ್ನು ಘಟನೆ ನಡೆದ ಸ್ಥಳಕ್ಕೆ ಕರೆತಂದು ಮಹಜರ್ ನಡೆಸಿ ಸಾಕ್ಷ್ಯ ಸಂಗ್ರಹ. ತನಿಖೆಯ ಭಾಗವಾಗಿ ಆರೋಪಿಯಿಂದ ಘಟನೆಯ ಪುನರ್ ನಿರ್ಮಾಣ. ಮಂಜೇಶ್ವರ ಅಬಕಾರಿ ಚೆಕ್ಪೋಸ್ಟ್ನಲ್ಲಿ ನಡೆಸಿದ ವಾಹನ ತಪಾಸಣೆಯ ಸಂದರ್ಭದಲ್ಲಿ 12 ಕೆಜಿ ಗಾಂಜಾ ವಶ. ಮಹಾರಾಷ್ಟ್ರ ನಿವಾಸಿ ರಾಕೇಶ್ ಪ್ರಕಾಶ್ ಡೋಂಗ್ರಾ ಬಂಧಿತ ಆರೋಪಿ. ಕುಂಬಳೆಯ ಸಿಪಿಎಂ ನಾಯಕ ಸುಧಾಕರನ್ ಜಾಮೀನು ಅರ್ಜಿ ತಿರಸ್ಕಾರ. ವರ್ಷಗಳಿಂದ ಬೆದರಿಕೆ ಹಾಗೂ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿ. ನಡೆಯಿತು ಚಿನ್ಮಯ ಮಿಷನ್ ವಜ್ರ ಮಹೋತ್ಸವದ ಪ್ರಯುಕ್ತ ಕಾಸರಗೋಡು ಚಿನ್ಮಯ ವಿದ್ಯಾಲಯದ ಆವರಣದಲ್ಲಿ ಸಾಮೂಹಿಕ ಹನುಮಾನ್ ಚಾಲಿಸ ಹವನ. ಆಚಾರ್ಯ ಬ್ರಹ್ಮಚಾರಿ ಸುಧೀರ್ ಚೈತನ್ಯ ಕಾರ್ಮಿಕತ್ವದಲ್ಲಿ. ವಾರ್ತೆಗಳು ವಿವರವಾಗಿ. ವಿವಿಧ ಬೇಡಿಕೆಗಳೊಂದಿಗೆ ಕಾರ್ಮಿಕರ ಸಂಯುಕ್ತ ಮುಷ್ಕರ ಸಮಿತಿ ಆರಂಭಿಸಿರುವ ರಾಷ್ಟ್ರೀಯ ಮುಷ್ಕರವು ವಿವಿಧ ನಗರಗಳ ಮೇಲೆ ಪರಿಣಾಮ ಬೀರಿದೆ. ಅಂಗಡಿಗಳು ಹಾಗೂ ಮಾರುಕಟ್ಟೆಗಳು ಮುಚ್ಚಲ್ಪಟ್ಟಿವೆ. ಕೆಲವು ಸ್ಥಳಗಳಲ್ಲಿ ಮಾತ್ರ ಖಾಸಗಿ ಕಾರುಗಳು ಸಂಚರಿಸುತ್ತಿವೆ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಜನವಿರೋಧಿ ನೀತಿಯನ್ನು ಪರಿಷ್ಕರಿಸಬೇಕು. ಲೇಬರ್ ಕೋಡ್ ಹಿಂಪಡೆಯಬೇಕು. ಬೆಲೆ ಏರಿಕೆಯನ್ನು ನಿಲ್ಲಿಸಬೇಕು. ಉದ್ಯೋಗ ಖಾತರಿ ಯೋಜನೆಯನ್ನು ಕಸಿದುಕೊಳ್ಳುವ ಕ್ರಮ ಕೈಬಿಡಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಂಯುಕ್ತ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ 24 ಗಂಟೆಗಳ ರಾಷ್ಟ್ರೀಯ ಮುಷ್ಕರ ಬುಧವಾರ ಮಧ್ಯರಾತ್ರಿ 12 ಗಂಟೆಗೆ ಪ್ರಾರಂಭವಾಯಿತು. ಕಾಸರಗೋಡು ಜಿಲ್ಲೆಯ ಎಲ್ಲ ಪ್ರಮುಖ ನಗರಗಳಲ್ಲಿ ಮುಷ್ಕರವು ಕಂಡುಬಂತು. ಕಾಸರಗೋಡು ನಗರದಲ್ಲಿ ಖಾಸಗಿ ಬಸ್ಸುಗಳು, ಕೆಎಸ್ಆರ್ಟಿಸಿ ಬಸ್ಸುಗಳು ಹಾಗೂ ಆಟೋ ಟ್ಯಾಕ್ಸಿಗಳು ರಸ್ತೆಗೆ ಇಳಿಯಲಿಲ್ಲ. ಎಲ್ಲ ಅಂಗಡಿಗಳು ಹಾಗೂ ಮಾರುಕಟ್ಟೆಗಳು ಮುಚ್ಚಲ್ಪಟ್ಟಿತು. ಮುಷ್ಕರವು ಕಾಸರಗೋಡಿನ ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳ ಕಾರ್ಯನಿರ್ವಹಣೆಯ ಮೇಲೂ ಪರಿಣಾಮ ಬೀರಿತು. ಶಾಲೆಗಳು ಕಾರ್ಯನಿರ್ವಹಿಸಿದರೂ ಹಾಜರಾತಿ ಕಡಿಮೆಯಾಗಿತ್ತು. ವಾಹನಗಳ ಕೊರತೆಯಿಂದ ನಗರಕ್ಕೆ ಬಂದ ಪ್ರಯಾಣಿಕರು ಸಂಕಷ್ಟ ಅನುಭವಿಸಿದರು. ಮುಷ್ಕರದ ಭಾಗವಾಗಿ ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಸರಗೋಡು ನಗರದಲ್ಲಿ ಮೆರವಣಿಗೆ ಹಾಗೂ ಸಾರ್ವಜನಿಕ ಸಭೆ ನಡೆಸಿತು. ಸಿಐಟಿಯು, ಎಐಟಿಯುಸಿ, ಎನ್ಎಲ್ಯು ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಮುಷ್ಕರದಲ್ಲಿ ಅನೇಕ ಜನರು ಭಾಗವಹಿಸಿದ್ದರು. ಹೊಸ ಬಸ್ ನಿಲ್ದಾಣದಿಂದ ಪ್ರಾರಂಭವಾದ ಮೆರವಣಿಗೆಯು ಹಳೆ ಬಸ್ ನಿಲ್ದಾಣದ ಮೂಲಕ ನಗರ ಸುತ್ತಿ ಹೊಸ ಬಸ್ ನಿಲ್ದಾಣದಲ್ಲಿಗೆ ಪೂರ್ಣಗೊಂಡಿತು. സാമാന്യ സഭയെന്നു സിപിഎം ജില്ലാ കാര്യദർശി എം രാജഗോപാലൻ ഉദ്ഘാಟಿಸಿದರು. വർഷങ്ങളായി, ദശാബ്ദങ്ങളായി ഇവിടെ ഇന്ത്യൻ തൊഴിലാളി നടത്തിയിട്ടുള്ള പോരാട്ടങ്ങളിൽ, സമരങ്ങളിൽ, പ്രക്ഷോഭങ്ങളിലൂടെ നേടിയെടുത്തിട്ടുള്ള അവകാശങ്ങളിലൊന്നാണ് ഇന്ത്യൻ തൊഴിലാളിയെ സംരക്ഷിക്കുന്നതിനും അവന്റെ തൊഴിലവകാശം സംരക്ഷിക്കുന്നതിനും അവന്റെ ദൈനംദിന ജീവിത നിലവാരം മെച്ചപ്പെടുത്തുന്നതിനും സഹായകരമായിട്ടുള്ള ഒരു നിയമ പരിരക്ഷ, അതിനാവശ്യമായിട്ടുള്ള സംവിധാനങ്ങൾ ഇന്ത്യ രാജ്യത്ത് ഉണ്ടാകണമെന്നുള്ളതിന്റെ അടിസ്ഥാനത്തിലാണ് 29ഓളം തൊഴിൽ നിയമങ്ങൾ ഇന്ത്യയിൽ ആവിഷ്കരിച്ചത്. വർഷങ്ങളായി അത് പാലിക്കപ്പെട്ടു പോകുന്ന സാഹചര്യത്തിൽ ഇന്ത്യയിൽ വന്ന ഭരണമാറ്റത്തെ തുടർന്ന് അവരുടെ ഇംഗിതങ്ങൾക്കനുസരിച്ച് കാര്യങ്ങൾ നീങ്ങാതെ വന്നപ്പോൾ അവരുടെ മുതലാളിമാർ, അവരുടെ കുത്തക മുതലാളിമാർ, ബഹുരാഷ്ട്ര കുത്തകകളെല്ലാം അവരുടെ ഇംഗിതാനുസരണം കാര്യങ്ങൾ നടപ്പിലാക്കാതെ വന്നപ്പോൾ ഇന്ത്യൻ ഭരണവർഗമായിട്ടുള്ള വലതുപക്ഷം പിന്തിരിപ്പൻ പാർട്ടിയായിട്ടുള്ള BJPയും അവരുടെ വർഗനയത്തിന്റെ ഫലമായി തന്നെ അവരുമായി സന്ധി ചെയ്യാനും ആലോചിക്കാനും കഴിയുന്ന എല്ലാ ഭൂപ്രഭു വർഗ സംവിധാനങ്ങളെയെല്ലാം ഒന്നിച്ചു നിർത്തിക്കൊണ്ടുള്ള തീരുമാനത്തിന്റെ ഭാഗമായിട്ടാണ് ഇന്ന് ഓരോ നിയമങ്ങളും ഇന്ത്യൻ പാർലമെന്റിൽ പാസ്സാക്കിയെടുക്കുന്നത്. ಎಐಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ಕೃಷ್ಣನ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಟಿ ಕೆ ರಾಜನ್,
ಕೆಎಸ್ಟಿಎ ರಾಜ್ಯ ಕಾರ್ಯದರ್ಶಿ ಎ ರಾಘವನ್ ಮಾಸ್ಟರ್, ಟಿ ಪ್ರಕಾಶನ್ ಮಾಸ್ಟರ್, ಜೊತೆ ಮಂಡಳಿ ಜಿಲ್ಲಾ ಸಮಿತಿ ಸದಸ್ಯ ಸುಜಿತ್, ಎಐಟಿಯುಸಿ ಜಿಲ್ಲಾ ಕಾರ್ಯದರ್ಶಿ ಬಿಜು ಉಣ್ಣಿತಾನ್, ಕರ್ಷಕ ಸಂಘಂ ಪ್ರದೇಶ ಕಾರ್ಯದರ್ಶಿ ಎ ರವೀಂದ್ರನ್, ಮಹಿಳಾ ಸಂಘದ ಪ್ರದೇಶ ಕಾರ್ಯದರ್ಶಿ ಶಾಂತಕುಮಾರಿ, ಡಿವೈಎಫ್ಐ ಜಿಲ್ಲಾ ಸಮಿತಿ ಸದಸ್ಯೆ ಜ್ಯೋತಿ, ಪತ್ರಕರ್ತ ಪ್ರತಿನಿಧಿ ಎವಿ ಪದ್ಮೇಶ್, ಕೆ ರವೀಂದ್ರನ್, ಗಿರಿಕೃಷ್ಣನ್ ಮುಂತಾದವರು ಮಾತನಾಡಿದರು. ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿ ಮಣಿಮೋಹನ್ ಸ್ವಾಗತಿಸಿದರು. ಚೆರ್ಕಳದಲ್ಲಿ ಅಬ್ದುಲ್ ರಹಮಾನ್ ಧನ್ಯವಾದ್, ಎ ನಾರಾಯಣ್, ಕೆವಿ ಬಾಲರಾಜನ್, ಸುಭಾಷ್ ಪಾಡಿ, ಪಿ ಶಿವಪ್ರಸಾದ್, ವರದರಾಜ್ ನೇತೃತ್ವ ವಹಿಸಿದರು. ಎಡನೀರಿನಲ್ಲಿ ಕೆಎನ್ ಪ್ರಭಾಕರನ್, ಪಿಎಂ ರವೀಂದ್ರನ್, ಓ ಸಂತೋಷ್, ಕೆಕೆ ರಾಜನ್ ಮಾಸ್ಟರ್, ಕೆ ಹರೀಶನ್, ಕೆ ಸುಕುಮಾರನ್ ನೇತೃತ್ವ ವಹಿಸಿದರು. ಉಳಿಯತಡ್ಕದಲ್ಲಿ ಟಿಎಂ ನಂದನ್, ಪಿಸಿ ಜಯಚಂದ್ರನ್, ಭುಜಂಗ ಶೆಟ್ಟಿ, ಬಿ ಮೋಹನನ್, ಕೆವಿ ರಮೇಶನ್ ಮುಂತಾದವರು ನೇತೃತ್ವ ವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ತೋಮಿನಾಡು ಹಿಲ್ಟಾಪ್ನಲ್ಲಿ ದಾಂಪತ್ಯ ವೈಮನಸ್ಸು ಹಾಗೂ ಸೊತ್ತು ವಿಚಾರದ ಕಲಹದಿಂದ ಸಂಭವಿಸಿದ ದ್ವಿಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತ ಆರೋಪಿ ಉಮರ್ನನ್ನು ಪೊಲೀಸರು ಘಟನೆ ನಡೆದ ಸ್ಥಳಕ್ಕೆ ಕರೆತಂದು ಮಹಜರ್ ನಡೆಸಿ ಸಾಕ್ಷ್ಯ ಸಂಗ್ರಹಿಸಿದರು. ತನಿಖೆಯ ಭಾಗವಾಗಿ ಆರೋಪಿಯಿಂದ ಘಟನೆಯ ಪುನರ್ ನಿರ್ಮಾಣ ಮಾಡಿಸಲಾಯಿತೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಇತ್ತೀಚೆಗೆ ಶೇಖ್ ಕುಂಞಿ ಅವರ ಮನೆಯಲ್ಲಿ ನಡೆದ ಹಲ್ಲೆಯ ವೇಳೆ ಜುಮ್ಲಾ ಇರಿತಕ್ಕೆ ಒಳಗಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಗಂಭೀರವಾಗಿ ಗಾಯಗೊಂಡಿದ್ದ ಶೇಖ್ ಕುಂಞಿ ಅವರನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದರೂ ಚಿಕಿತ್ಸೆ ಫಲಕಾರಿಯಾಗದೆ ಬಳಿಕ ಅವರು ಸಾವನ್ನಪ್ಪಿದರು. ಘಟನಾ ಸ್ಥಳದಲ್ಲಿ ಫಾರೆನ್ಸಿಕ್ ತಂಡದ ಸಹಾಯದಿಂದ ಅಗತ್ಯ ದಾಖಲೆಗಳು ಹಾಗೂ ಭೌತಿಕ ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಯಿತು. ಪ್ರಕರಣದ ಹಿನ್ನೆಲೆ, ನಿಖರವಾದ ಕಾರಣಗಳು ಹಾಗೂ ಇತರರ ಪಾತ್ರವಿದೆಯೇ ಎಂಬುದರ ಕುರಿತು ಪೊಲೀಸರು ವಿಸ್ತಾರವಾದ ತನಿಖೆ ಮುಂದುವರಿಸುತ್ತಿದ್ದಾರೆ. ಈ ದ್ವಿಕೊಲೆ ಪ್ರಕರಣವು ಸ್ಥಳೀಯರಲ್ಲಿ ಆತಂಕ ಉಂಟು ಮಾಡಿದ್ದು, ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗುವಂತೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಂಜೇಶ್ವರ ಅಬಕಾರಿ ಚೆಕ್ಪೋಸ್ಟ್ನಲ್ಲಿ ನಡೆಸಿದ ವಾಹನ ತಪಾಸಣೆಯ ಸಂದರ್ಭದಲ್ಲಿ 12 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಮಂಗಳೂರಿನಿಂದ ಕಾಸರಗೋಡಿಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸಿನ ಪ್ರಯಾಣಿಕ ಮಹಾರಾಷ್ಟ್ರ ನಿವಾಸಿ ರಾಕೇಶ್ ಪ್ರಕಾಶ್ ಡೋಂಗ್ರಾ ಎಂಬಾತನಿಂದ 12 ಕೆಜಿ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಜೇಶ್ವರ ಆಕ್ಸಿಸ್ ಚೆಕ್ಪೋಸ್ಟ್ನಲ್ಲಿ ವಾಹನ ತಪಾಸಣೆಯ ಸಮಯದಲ್ಲಿ ಭಾರೀ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಗಳೂರಿನಿಂದ ಕಾಸರಗೋಡಿಗೆ ಕೆಎಸ್ಆರ್ಟಿಸಿ ಬಸ್ ಮೂಲಕ ಬರುತ್ತಿದ್ದ ಮಹಾರಾಷ್ಟ್ರದ ನಿವಾಸಿ ರಾಕೇಶ್ ಪ್ರಕಾಶ್ ಡೋಂಗ್ರಾ ಎಂಬಾತನಿಂದ 12.64 ಕೆಜಿ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಜೇಶ್ವರ ಆಕ್ಸಿಸ್ ಚೆಕ್ಪೋಸ್ಟ್ನಲ್ಲಿ ಆಕ್ಸಿಸ್ ಸರ್ಕಲ್ ಇನ್ಸ್ಪೆಕ್ಟರ್ ಕೆಕೆ ಶಿಜಿಲ್ ಕುಮಾರ್ ಹಾಗೂ ಅವರ ತಂಡವು ಪ್ರಕರಣ ದಾಖಲಿಸಿದೆ. 13 ಪ್ಯಾಕೆಟ್ಗಳಲ್ಲಿ ಗಾಂಜಾವನ್ನು ಕಳ್ಳಸಾಗಣೆ ಮಾಡಲಾಗುತ್ತಿತ್ತು. ತಪಾಸಣಾ ತಂಡದಲ್ಲಿ ಆಕ್ಸಿಸ್ ಇನ್ಸ್ಪೆಕ್ಟರ್ ಆದರ್ಶ್ ಜಿ, ಸಹಾಯಕ ಆಕ್ಸಿಸ್ ಇನ್ಸ್ಪೆಕ್ಟರ್ಗಳಾದ ಶ್ರೀನಿವಾಸ್ ಪಟೇಲ್, ಪ್ರಮೋದ್ ಕುಮಾರ್, ಪ್ರಿವೆಂಟಿವ್ ಆಫೀಸರ್ಗಳಾದ പ്രജിത് കുമാർ ಹಾಗೂ മധു ತಂಡದಲ್ಲಿದ್ದರು. ഇന്ന് ചെക്ക് പോസ്റ്റിൽ നടന്ന വാഹന പരിശോധനയ്ക്കിടയിൽ കഞ്ചാവുമായി മഹാരാഷ്ട്ര സ്വദേശിയായ രാകേഷ് പ്രകാശ് ഡോങ്രെ എന്നയാളെ അറസ്റ്റ് ചെയ്തിട്ടുള്ളതാണ്. പ്രതിയിൽ നിന്നും 12.5 കിലോഗ്രാം കൂടുതൽ കഞ്ചാവ് കണ്ടെടുത്തിട്ടുണ്ട്. മംഗലാപുരത്ത് നിന്നും കാസർഗോഡേക്ക് ബസ്സിൽ യാത്ര ചെയ്യുമ്പോഴാണ് പ്രതിയെ അറസ്റ്റ് ചെയ്തത്. ನ್ಯೂಸ್ ಬ್ಯೂರೋ, ಮಂಜೇಶ್ವರ. ವರ್ಷಗಳಿಂದ ಬೆದರಿಕೆ ಹಾಗೂ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಕುಂಬ್ಳೆಯ ಸಿಪಿಎಂ ನಾಯಕ ಸುಧಾಕರನ್ ಜಾಮೀನು ಅರ್ಜಿಯನ್ನು ಕಾಸರಗೋಡು ಜಿಲ್ಲಾ ಹೆಚ್ಚುವರಿ ಸೆಷನ್ ನ್ಯಾಯಾಲಯ ತಿರಸ್ಕರಿಸಿದೆ. ಕುಂಬ್ಳೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಸಿಸುವ ಮಹಿಳೆ ನೀಡಿದ ದೂರಿನ ಆಧಾರದ ಮೇಲೆ ಕಾಸರಗೋಡು ಮಹಿಳಾ ಪೊಲೀಸರು ಅತ್ಯಾಚಾರ ಪ್ರಕರಣ ದಾಖಲಿಸಿಕೊಂಡಿದ್ದರು. ವರ್ಷಗಳಿಂದ ಬೆದರಿಕೆ ಹಾಗೂ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಕುಂಬ್ಳೆಯ ಸಿಪಿಎಂ ನಾಯಕ, ಹೆಣ್ಮಕಜೆ ಪಂಚಾಯತ್ ಸದಸ್ಯ ಹಾಗೂ ಅಧ್ಯಾಪಕನಾಗಿರುವ ಸುಧಾಕರನ್ ಜಾಮೀನು ಅರ್ಜಿಯನ್ನು ಕಾಸರಗೋಡು ಜಿಲ್ಲಾ ಹೆಚ್ಚುವರಿ ಸೆಷನ್ ನ್ಯಾಯಾಲಯ ಜಡ್ಜ್ PH ರಚಿತಾ ತಿರಸ್ಕರಿಸಿದ್ದಾರೆ. ಕಳೆದ ತಿಂಗಳು ಕುಂಬ್ಳೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ವಾಸಿಸುವ 2 ಮಕ್ಕಳ ತಾಯಿ ಭಾತೃಮತಿ ಅವರ ದೂರಿನ ಮೇರೆಗೆ ಕಾಸರಗೋಡು ಮಹಿಳಾ ಪೊಲೀಸರು ಅವರ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿದ್ದಾರೆ. ಭಾತೃಮತಿ ಅವರ ದೂರಿನಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಬೆದರಿಕೆ ಹಾಗೂ ಒತ್ತಡ ಹೇರುವ ಮೂಲಕ ಕಿರುಕುಳ ನೀಡುತ್ತಿದ್ದರು ಎಂದು ಹೇಳಲಾಗಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾದ ಬಳಿಕ ಸುಧಾಕರನ್ ಹೆಣ್ಮಕಜೆ ಪಂಚಾಯತ್ ಬೋರ್ಡ್ಗೆ ನೀಡಿದ ರಜೆ ಅರ್ಜಿಯನ್ನು ಬೋರ್ಡ್ ಸಭೆ ತಿರಸ್ಕರಿಸಿತು. ಈ ವಿಷಯವನ್ನು ಮೆಡಿಕಲ್ ಬೋರ್ಡಿಗೂ ಹಸ್ತಾಂತರಿಸಲಾಯಿತು. ಶಿಕ್ಷಕರಾಗಿರುವ ಸುಧಾಕರನ್ ಶಾಲೆಯಿಂದ ರಜೆ ತೆಗೆದುಕೊಂಡಿದ್ದಾರೆ. ಶಿಕ್ಷಕ ಹುದ್ದೆಯಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ದೂರುದಾರರು ಶಿಕ್ಷಣ ಉಪನಿರ್ದೇಶಕರಿಗೆ ದೂರು ಸಲ್ಲಿಸಿದ್ದಾರೆ. ದೂರುದಾರರ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇ ಲೋಹಿತಾಕ್ಷನ್ ಹಾಗೂ ಅಡ್ವೊಕೇಟ್ ಎಂ ನಾರಾಯಣ್ ಭಟ್ ಹಾಜರಿದ್ದರು. ಪ್ರಕರಣದಲ್ಲಿ ಆರೋಪಿಯಾಗಿದ್ದರೂ ರಾಜಕೀಯ ಪ್ರಭಾವದಿಂದ ಬಂಧನ ವಿಳಂಬವಾಗಿದೆ ಎಂದು ಆರೋಪಿಸಿ ದೂರುದಾರರು ವಿರೋಧ ಪಕ್ಷದ ನಾಯಕ VD ಸತೀಶನ್ ಅವರನ್ನು ಸಂಪರ್ಕಿಸಿದರು.
ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ಪೊಲೀಸರು ಸೂಚಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚಿನ್ಮಯ ಮಿಷನ್ ವಜ್ರ ಮಹೋತ್ಸವವಾದ ಚಿನ್ಮಯ ಅಮೃತ ಮಹೋತ್ಸವದ ಪ್ರಯುಕ್ತ ಕಾಸರಗೋಡು ಚಿನ್ಮಯ ವಿದ್ಯಾಲಯ ಆವರಣದಲ್ಲಿ ಸಾಮೂಹಿಕ ಹನುಮಾನ್ ಚಾಲಿಸಾ ಹವನ ಶ್ರದ್ಧಾಭಕ್ತಿಯ ವಾತಾವರಣದಲ್ಲಿ ನಡೆಯಿತು. ಚಿನ್ಮಯ ಮಿಷನ್ ತಿರುವನಂತಪುರ ಆಚಾರ್ಯ ಬ್ರಹ್ಮಚಾರಿ ಸುಧೀರ್ ಚೈತನ್ಯ ಕಾರ್ಮಿಕತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. श्रोत्रं चक्षुस्पर्शनं च रसनं घ्राणमेव च अधिष्ठाय मनश्चायं विषयानुपसेवते उत्क्रामन्तं स्थितं वापि भुञ्जानं वा गुणान्वितं विमूढानानुपश्यन्ति पश्यन्ति ज्ञानचक्षुषः यतन्तो योगिनश्चैनं पश्यन्त्यात्मन्यवस्थितं यदन्तोऽप्यकृतात्मानः नैनं पश्यन्त्यचेतसः यदादित्यगतं तेजः जगद्भासयतेऽखिलं यच्चन्द्रमसि ಚಿನ್ಮಯ ಮಿಷನ್ ವಜ್ರ ಮಹೋತ್ಸವವಾದ ಚಿನ್ಮಯ ಅಮೃತ ಮಹೋತ್ಸವದ ಪ್ರಯುಕ್ತ ಕಾಸರಗೋಡು ಚಿನ್ಮಯ ವಿದ್ಯಾಲಯ ಆವರಣದಲ್ಲಿ ಚಿನ್ಮಯ ಮಿಷನ್ ಕಾಸರಗೋಡು, ಬದ್ಯಡ್ಕ, ಪೊಯ್ನಾಚಿ, ಕಾಂಜಂಗಡ್ ಹಾಗೂ ನೀಲೇಶ್ವರ ಕೇಂದ್ರಗಳ ಆಶ್ರಯದಲ್ಲಿ ಸಾಮೂಹಿಕ ಹನುಮಾನ್ ಚಾಲಿಸಾ ಹವನ ಶ್ರದ್ಧಾಭಕ್ತಿಯ ವಾತಾವರಣದಲ್ಲಿ ನಡೆಯಿತು. ಚಿನ್ಮಯ ಮಿಷನ್ ತಿರುವನಂತಪುರ ಆಚಾರ್ಯ ಬ್ರಹ್ಮಚಾರಿ ಸುಧೀರ್ ಚೈತನ್ಯ ಕಾರ್ಮಿಕತ್ವದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ 108 ಹೋಮ ಕುಂಡಗಳಲ್ಲಿ ಏಕಕಾಲದಲ್ಲಿ ಹವನವನ್ನು ಆಯೋಜಿಸಲಾಗಿತ್ತು. ಚಿನ್ಮಯ ಮಿಷನ್ ಕೇರಳ ಮುಖ್ಯಸ್ಥ ಸ್ವಾಮಿ ವಿವೇಕಾನಂದ ಸರಸ್ವತಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಹಾಗೂ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ಮಠದ ಪೀಠಾಧಿಪತಿಗಳಾದ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಚಿನ್ಮಯ ಮಿಷನ್ ಆಚಾರ್ಯ ಸ್ವಾಮಿ ವಿಶ್ವಾನಂದ ಸರಸ್ವತಿ, ಸ್ವಾಮಿ ತತ್ವಾನಂದ ಸರಸ್ವತಿ ಹಾಗೂ ಬ್ರಹ್ಮಚಾರಿಣಿ ದಿಶಾ ಚೈತನ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹವನದ ಸಂದರ್ಭದಲ್ಲಿ ಚಿನ್ಮಯ ಮಿಷನ್ನ ಮನೆಯಿಲ್ಲದವರಿಗೆ ಮನೆ ಯೋಜನೆಯ ಭಾಗವಾಗಿ ನಿರ್ಮಿಸಲಾದ 9ನೇ ಮನೆಯ ಕೇಳಿಕೈಯನ್ನು ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಬದಿಯಡ್ಕದ ನಿವಾಸಿ ಶ್ರೀಧರನ್ ಅವರಿಗೆ ಹಸ್ತಾಂತರಿಸಿದರು. ಎಲ್ಲ 9 ಮನೆಗಳನ್ನು ನಿರ್ಮಿಸಿದ ಗುತ್ತಿಗೆದಾರ ದಿನೇಶ್ ನಾಯ್ಕ್ ಹಾಗೂ ಮನೆದಾನ ನಿಧಿಗೆ ಉದಾರವಾಗಿ ದೇಣಿಗೆ ನೀಡಿದ ಚಿನ್ಮಯ ಬಾಲವಿಹಾರ ಸೇವಿಕಾ ಇಂದಿರಾ ರಾಧಾಕೃಷ್ಣನ್ ಎಂಬುವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಹನುಮಾನ್ ಚಾಲಿಸಾ ಜೊತೆಗೆ ಭಗವದ್ಗೀತೆ 15ನೇ ಅಧ್ಯಾಯ, ಗೀತಾ ಪಂಚಾಮೃತ ಸಾಮೂಹಿಕ ಪಾರಾಯಣ ಆಯೋಜಿಸಲಾಗಿತ್ತು. ಸಾಮಾಜಿಕ ಸಾಮರಸ್ಯ ಹಾಗೂ ಆಧ್ಯಾತ್ಮಿಕ ಜಾಗೃತಿಯೇ ಇಂತಹ ಕಾರ್ಯಕ್ರಮಗಳ ಗುರಿ ಎಂದು ಸಂಘಟಕರು ತಿಳಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತಿಂಗಳ ಹಿಂದೆ ಕಳೆದು ಹೋಗಿದ್ದ ಚಿನ್ನದ ಕಿವಿಯೋಲೆಯನ್ನು ಅದರ ಮಾಲೀಕರಿಗೆ ಹಿಂತಿರುಗಿಸಿದ ಉದ್ಯೋಗ ಖಾತರಿ ಯೋಜನೆಯ ಕಾರ್ಮಿಕರು. ಎಡನೀರಿನ ಸುಬೈದಾ ಅವರ ಕಳೆದು ಹೋದ ಚಿನ್ನದ ಕಿವಿಯೋಲೆಯನ್ನು ಉದ್ಯೋಗ ಖಾತರಿ ಯೋಜನೆಯ ಕಾರ್ಮಿಕರಿಗೆ ಕೆಲಸ ಮಾಡುವಾಗ ಲಭಿಸಿತು. ತಕ್ಷಣ ಉದ್ಯೋಗಿಗಳು ಸುಬೈದಾ ಅವರಿಗೆ ಹಿಂತಿರುಗಿಸುವ ಮೂಲಕ ಮಾನವೀಯತೆ ಮೆರೆದರು. ಚೆಂಗಳ ಪಂಚಾಯತಿನ ಎಡನೀರು ವಾರ್ಡಿನಲ್ಲಿ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರಿಗೆ ಚಿನ್ನದ ಕಿವಿಯೋಲೆಯು ಆಕಸ್ಮಿಕವಾಗಿ ಲಭಿಸಿತು. ಚಿನ್ನದ ಬೆಲೆ ತೀವ್ರವಾಗಿ ಏರಿರುವ ಈ ಪರಿಸ್ಥಿತಿಯಲ್ಲಿ ಚಿನ್ನದ ಕಿವಿಯೋಲೆಯನ್ನು ಕಳೆದುಕೊಂಡ ಬಳಿಕ ಸುಬೈದಾ ದುಃಖಿತರಾಗಿದ್ದರು. ಉದ್ಯೋಗ ಖಾತರಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾಗ ಆಕಸ್ಮಿಕವಾಗಿ ಚಿನ್ನದ ಕಿವಿಯೋಲೆ ಲಭಿಸಿದಾಗ ತಕ್ಷಣ ಮಾಲೀಕರಿಗೆ ಮಾಹಿತಿ ನೀಡಿದರು. 9 ತಿಂಗಳ ಹಿಂದೆ ಕಾಣೆಯಾದ ಕಿವಿಯೋಲೆ ಅದು ಎಂದು ಖಚಿತಪಡಿಸಿಕೊಂಡ ಬಳಿಕ ಅದನ್ನು ಮಾಲೀಕರಿಗೆ ಹಿಂತಿರುಗಿಸಲಾಯಿತು. ಸಿಗಲಿಕ್ಕಿಲ್ಲ ಎಂದು ನೆನೆಸಿ ಹುಡುಕಾಟ ಕೊನೆಗೊಳಿಸಿದಾಗ ಉದ್ಯೋಗ ಖಾತರಿ ಕಾರ್ಮಿಕರು ಅದೃಷ್ಟ ದೇವತೆಯ ರೂಪದಲ್ಲಿ ಸುಬೈದಾ ಮುಂದೆ ಕಾಣಿಸಿಕೊಂಡರು. ಸುಬೈದಾ ಈಗ ತನ್ನ ಕಳೆದು ಹೋದ ಚಿನ್ನದ ಆಭರಣವನ್ನು ಮರಳಿ ಲಭಿಸಿದ್ದಕ್ಕಾಗಿ ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಕ್ಕಳಿಗಾಗಿ ಕಾಸರಗೋಡಿನಲ್ಲಿರುವ ಐಶ್ ಕಿಡ್ಸ್ ಫ್ಯಾಷನ್ ಲೋಕ ನಿರ್ಮಾಣಗೊಂಡಿದೆ. ಕಾಸರಗೋಡಿನ ಹಳೆಯ ಪ್ರೆಸ್ ಕ್ಲಬ್ ಜಂಕ್ಷನ್ನಲ್ಲಿರುವ ತಳಂಗರ ಟ್ರೇಡ್ ಸೆಂಟರ್ನಲ್ಲಿ ಮಕ್ಕಳಿಗಾಗಿ ಇತ್ತೀಚಿನ ಆಧುನಿಕ ಬಟ್ಟೆಗಳ ಸಂಗ್ರಹದೊಂದಿಗೆ ಐಶ್ ಕಿಡ್ಸ್ ಫ್ಯಾಷನ್ ಶೋರೂಮ್ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ.
ಮಕ್ಕಳ ಉಡುಪುಗಳ ಕ್ಷೇತ್ರದಲ್ಲಿ ಕಾಸರಗೋಡಿಗೆ ಹೊಸ ಅನುಭವವನ್ನು ನೀಡಲು ಐಶ್ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಕಾಸರಗೋಡಿನ ಹಳೆಯ ಪ್ರೆಸ್ ಕ್ಲಬ್ ಜಂಕ್ಷನ್ನಲ್ಲಿರುವ ತಳಂಗರ ಟ್ರೇಡ್ ಸೆಂಟರ್ನಲ್ಲಿ ಮಕ್ಕಳಿಗಾಗಿಯೇ ಇತ್ತೀಚಿನ ಆಧುನಿಕ ಬಟ್ಟೆಗಳ ಸಂಗ್ರಹದೊಂದಿಗೆ ಐಶ್ ಕಿಡ್ಸ್ ಫ್ಯಾಷನ್ ಶೋರೂಮ್ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಶಾಸಕ ಎನ್. ನೆಲ್ಲಿಕೊನ್ನು ಶೋರೂಮನ್ನು ಅದ್ದೂರಿಯ ಸಮಾರಂಭದಲ್ಲಿ ಉದ್ಘಾಟಿಸಿದರು. ಕಾಸರಗೋಡು ನಗರಸಭೆ ಉಪಾಧ್ಯಕ್ಷ ಹನೀಫ್ ಕೆಎಂ, ಮಾಹಿನ್ ಕಲ್ಲಟ್ರ, ಬಶೀರ್ ತೊಟ್ಟನ್, ತಳಂಗರ ಅಸ್ರಫ್, ಇಕ್ಬಾಲ್ ಟಿಎಂ, ಅಬ್ದುಲ್ ರೆಹಮಾನ್ ಕೆಎಂ, ಮುಜೀಬ್ ಉತ್ತರ ದೇಶಂ, ತಳಂಗರ ಅಬ್ದುಲ್ ಖಾದರ್, ತಳಂಗರ ನೌಫಲ್, ತಳಂಗರ ಗನಿ, ಮೊಹಮ್ಮದ್ ಸಫರ್, ಎಸ್ಟಿಯು ಜಿಲ್ಲಾ ಅಧ್ಯಕ್ಷ ಎ ಅಹಮದ್ ಮುಂತಾದವರು ಮಾತನಾಡಿದರು. ನವಜಾತ ಶಿಶುಗಳಿಂದ ಹಿಡಿದು 15 ವರ್ಷದವರೆಗಿನ ಮಕ್ಕಳ ಬಟ್ಟೆಗಳನ್ನು ಐಶಿಯಿಂದ ಪಡೆಯಬಹುದು. ಐಶಿನ ವೈಶಿಷ್ಟ್ಯವೆಂದರೆ ವ್ಯಾಪಕ ಸೌಲಭ್ಯಗಳೊಂದಿಗೆ ಬಟ್ಟೆಗಳ ವ್ಯಾಪಕ ಸಂಗ್ರಹಗಳಿಂದ ಶೋಭಿಸುತ್ತಿದೆ. ಎಲ್ಲ ಬ್ರ್ಯಾಂಡ್ಗಳ ಬಟ್ಟೆಗಳನ್ನು ಅತ್ಯಂತ ಮಧ್ಯಮ ಬೆಲೆಯಲ್ಲಿ ನೀಡುವ ಐಶ್ ಮಕ್ಕಳ ಬಟ್ಟೆಗಳ ಕನಸುಗಳನ್ನು ಈಡೇರಿಸುವ ಕಾಸರಗೋಡಿನ ಅತ್ಯುತ್ತಮ ತಾಣಗಳಲ್ಲಿ ಒಂದಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚೀಮೇನಿ ಚೆಂಬ್ರಕಾನಂ ಚಿತ್ರಶಿಲ್ಪಕಲಾ ಅಕಾಡೆಮಿ ಮೈದಾನದಲ್ಲಿ ಟೆರಾಕೋಟಾ ಗ್ರಾಮೀಣ ವಿಶ್ವಲ್ ಆರ್ಟ್ ಕೇಂದ್ರ ಉದ್ಘಾಟನೆಗೊಳ್ಳಲಿದೆ. ಚಲನಚಿತ್ರ ಸಂಗೀತ ಸಂಯೋಜಕ ಪಿಎಸ್ ವಿದ್ಯಾಧರನ್ ಮಾಸ್ಟರ್ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಚೀಮೇನಿ ಚೆಂಬ್ರಕಾನಂನ ಚಿತ್ರಶಿಲ್ಪಕಲಾ ಅಕಾಡೆಮಿ ಮೈದಾನದಲ್ಲಿರುವ ಟೆರಾಕೋಟಾ ಗ್ರಾಮೀಣ ದೃಶ್ಯಕಲಾ ಕೇಂದ್ರದಲ್ಲಿನ ಶಿಲ್ಪಗಳನ್ನು ವೀಕ್ಷಿಸಲು ಕಾಸರಗೋಡು ಹಾಗೂ ಕಣ್ಣೂರು ಜಿಲ್ಲೆಗಳಿಂದ 15ಕ್ಕೂ ಹೆಚ್ಚು ಹೈಯರ್ ಸೆಕೆಂಡರಿ ಶಾಲಾ ಅಧಿಕಾರಿಗಳು ಆಗಮಿಸಲಿದ್ದಾರೆ. ಚಲನಚಿತ್ರ ಸಂಗೀತ ಸಂಯೋಜಕ ಪಿಎಸ್ ವಿದ್ಯಾಧರನ್ ಮಾಸ್ಟರ್ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಪ್ರಮುಖ ಚಿತ್ರಕಾರ ತಿರುವನಂತಪುರಂ ಕರಕಮಂಟಪಂ ವಿಜಯಕುಮಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಡಾಕ್ಟರ್ ಬಾಲಕೃಷ್ಣನ್ ವಲ್ಲಿಯೋಟ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಹಂತಗಳ ಪ್ರತಿನಿಧಿಗಳು ಮತ್ತು 2 ಜಿಲ್ಲೆಗಳ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ. ಕೇಂದ್ರದ ಉದ್ಘಾಟನೆಯೊಂದಿಗೆ ಆರ್ಟ್ ಅಟ್ ಹೋಮ್ ಯೋಜನೆಯು ವಾಸ್ತವವಾಗಲಿದೆ. ಈ ಕಾರ್ಯಕ್ರಮದ ಭಾಗವಾಗಿ ಕಯ್ಯೂರು ಚೀಮೇನಿ ಗ್ರಾಮ ಪಂಚಾಯತಿನ ಎಲ್ಲ ಮನೆಗಳಿಗೆ ಶಿಲ್ಪಗಳನ್ನು ಉಚಿತವಾಗಿ ಒದಗಿಸಲು ನಿರ್ಧರಿಸಲಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ നമ്മൾ ഈ പറയുന്ന ആർട്ട് അറ്റ് ഹോം എന്ന പദ്ധതിയും അതിനോടൊപ്പം നമ്മൾ ഈ ശില്പരചന എന്ന് പറയുന്നത് ടെറാക്കോട്ട പെയിന്റിംഗ് സ്കൾപ്ചർ ആയാലും കണ്ണുമുറകൾ സ്കൾപ്ചർ ആയാലും ബംഗ ശില്പങ്ങളായാലും മ്യൂറൽ പെയിന്റിംഗ് ആയാലും റിലീഫ് സ്കൾപ്ചർ ആയാലും ഫൈബർ ഗ്ലാസ് ശില്പങ്ങളായാലും അങ്ങനെ ശില്പങ്ങളുടെയും ചിത്രങ്ങളുടെയും സമസ്ത മേഖലയിലുള്ള സമന്വയ കേന്ദ്രമാണ് ഈ ടെറാക്കോട്ട വിഷ്വൽ ആർട്ട് വിപണന കേന്ദ്രം. അതിനപ്പുറം കേരള സർക്കാരിൻ്റെ കേരള സർക്കാർ അംഗീകൃതമുള്ള കരകൗശല മേഖലയിൽ നിന്ന് രചിക്കപ്പെടുന്ന ചിത്രങ്ങളും ശില്പങ്ങളും പ്രകാരത്തിലുള്ള ഈ ടെറാക്കോട്ട ഗ്രാമീಣ ವಿಶ್ವಲ್ ಆರ್ಟ್ ಕೇಂದ್ರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಟೆರಾಕೋಟಾ ಗ್ರಾಮೀಣ ದೃಶ್ಯಕಲಾ ಕೇಂದ್ರದ ಅಧ್ಯಕ್ಷ ಶಿಲ್ಪಿ ರವೀಂದ್ರನ್ ತ್ರಿಕ್ಕರಿಪುರ, ಕಾರ್ಯದರ್ಶಿ ಪಿ ಆದರ್ಶ್ ಹಾಗೂ ಟಿ ಕೃಷ್ಣಪ್ರಿಯ ಮುಂತಾದವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಚಿರುವತ್ತೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾರ್ಮಿಕರ ಸಂಯುಕ್ತ ಮುಷ್ಕರ ಸಮಿತಿಯ ರಾಷ್ಟ್ರೀಯ ಮುಷ್ಕರ ವಿವಿಧ ನಗರಗಳ ಮೇಲೆ ಪರಿಣಾಮ. ಕಾಸರಗೋಡು ನಗರದಲ್ಲೂ ಕಂಡುಬಂತು ಮುಷ್ಕರದ ವಾತಾವರಣ. ದ್ವಿಕೊಲೆ ಪ್ರಕರಣದ ಆರೋಪಿ ಉಮರ್ನನ್ನು ಘಟನೆ ನಡೆದ ಸ್ಥಳಕ್ಕೆ ಕರೆತಂದು ಮಹಜರ್ ನಡೆಸಿ ಸಾಕ್ಷ್ಯ ಸಂಗ್ರಹ. ತನಿಖೆಯ ಭಾಗವಾಗಿ ಆರೋಪಿಯಿಂದ ಘಟನೆಯ ಪುನರ್ ನಿರ್ಮಾಣ. ಮಂಜೇಶ್ವರ ಅಬಕಾರಿ ಚೆಕ್ಪೋಸ್ಟ್ನಲ್ಲಿ ನಡೆಸಿದ ವಾಹನ ತಪಾಸಣೆಯ ಸಂದರ್ಭದಲ್ಲಿ 12 ಕೆಜಿ ಗಾಂಜಾ ವಶ. ಮಹಾರಾಷ್ಟ್ರ ನಿವಾಸಿ ರಾಕೇಶ್ ಪ್ರಕಾಶ್ ಡೋಂಗ್ರಾ ಬಂಧಿತ ಆರೋಪಿ. ಕುಂಬಳೆಯ ಸಿಪಿಎಂ ನಾಯಕ ಸುಧಾಕರನ್ ಜಾಮೀನು ಅರ್ಜಿ ತಿರಸ್ಕಾರ. ವರ್ಷಗಳಿಂದ ಬೆದರಿಕೆ ಹಾಗೂ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿ ನಡೆಯಿತು ಚಿನ್ಮಯ ಮಿಷನ್ ವಜ್ರ ಮಹೋತ್ಸವದ ಪ್ರಯುಕ್ತ ಕಾಸರಗೋಡು ಚಿನ್ಮಯ ವಿದ್ಯಾಲಯದ ಆವರಣದಲ್ಲಿ ಸಾಮೂಹಿಕ ಹನುಮಾನ್ ಚಾಲಿಸ ಹವನ. ಆಚಾರ್ಯ ಬ್ರಹ್ಮಚಾರಿ ಸುಧೀರ್ ಚೈತನ್ಯ ಕಾರ್ಮಿಕತ್ವದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.